ನಮಸ್ಕಾರ ನೋಡಿ, ನಾನಿವತ್ತು ಈ ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ಒಂದು ಮನೆ. ಅವರೇ ಸ್ವಂತಕ್ಕೆ ಇರೋದಕ್ಕೆ, ಓನ್ ಆಗಿರೋದಕ್ಕೆ ಕಟ್ಕೊಂಡಿರ್ತಕ್ಕಂಥ ಒಂದು ಮನೆ. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೇನ್ ಡೋರು. ಇಲ್ಲಿ ನೋಡಿ ದೊಡ್ಡದಾಗಿ ಒಂದು ಎರಡು ಗೇಟ್ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು ಕಾರ್ ಮೂವಿಂಗ್ ಆಗೋದಕ್ಕೆ ಇಟ್ಟಿರ್ತಕ್ಕಂಥ ಒಂದು ಗೇಟು. ಇದು ಪಕ್ಕದಲ್ಲಿ ಒಂದು ಸ್ಮಾಲ್ ಗೇಟ್ ಇದೆ, ಅದು ವಾಕಿನ್ ಗೇಟು. ಸೊ ವಾಕಿನ್ ಗೇಟ್ ಮುಖಾಂತರ ನಾನಿವಾಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ನೀವು ನೋಡಿ, ಈ ಮನೆ ಗ್ರೌಂಡ್ ಫ್ಲೋರಿಗೆ ನೀವು ಎಂಟ್ರಿ ಆಗಿದ ತಕ್ಷಣ ನೋಡಿ, ನಿಮಗೆ ರೈಟ್ ಸೈಡಲ್ಲಿ ಈ ಥರ ಗಣೇಶ ಸ್ಟ್ಯಾಚ್ಯೂ ಇದೆ ವಿತ್ ವಾಟರ್ಫಾಲ್ LED ಲೈಟ್ಸ್. ನೋಡಿ, ನಾನು ಹತ್ರ ಹೋಗಿ ತೋರಿಸ್ತಾ ಇದ್ದೀನಿ. ನೋಡಿ, ವಾಟರ್ಫಾಲ್ ಆಗ್ತಾ ಇದೆ ಆ್ಯಂಡ್ LED ಲೈಟ್ಸು ಕೂಡ ಆನ್ ಆಗಿದೆ. ಸುತ್ತ ನಿಮಗೆ ನೋಡಿ ಈ ಥರ ಸ್ಪಾಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅವರೇ ಇರೋದಕ್ಕೆ, ಓನ್ ಆಗಿ ಇರೋದಕ್ಕೆ ಮಾಡ್ಕೊಂಡಿದ್ದಂಥ ಲಕ್ಸುರಿಯಸ್ ಬಂಗ್ಲೋ ಮನೆ ಇದು. ನೋಡಿ, ಇದನ್ನು ನಾವಾಗಲೇ ಗೇಟು ನಿಮಗೆ ಹೊರಗಡೆಯಿಂದ ತೋರಿಸಿದ್ದು. ಸೊ ಆಪೋಸಿಟ್ ಸೈಡಲ್ಲಿ ನಿಮಗೆ ನೋಡಿ, ಇದು ಲಾನ್ ಎಲ್ಲ ಬೆಳೆಸಿದ್ದಾರೆ ವಿತ್ LED ಲೈಟ್ಸು. ಮತ್ತು ನೋಡಿ, ಕಲರ್ಡ್ ಸ್ಪಾಟ್ ಲೈಟ್ಸ್ ಕೂಡ ಫಿಕ್ಸ್ ಮಾಡಿದ್ದಾರೆ ವಾಲಲ್ಲಿ. ನೋಡಿ, ಇದೆಲ್ಲ ನಿಮಗೆ ನ್ಯಾಚುರಲ್ ಪ್ಲ್ಯಾಂಟ್ಸು. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರ್ ಹೋಗೋಣ. ಸೊ ನೋಡಿ, ಇದು ಮನೆ. ಸೊ ನಾನಿವಾಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀನಿ. ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈ ಥರ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಸೊ ಮಿನಿಮಮ್ ನಿಮಗೆ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಸ್ಪೇಸಿಯಸ್ ಆಗಿ ಜಾಗ ಇದೆ. ಸೊ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ, ಇದು ಒಂದು ಕಾಮನ್ ಟಾಯ್ಲೆಟ್. ಓಕೆ, ನೋಡಿ, ಸುತ್ತ ನಿಮಗೆ ಈ ಥರ ಗ್ರಿಲ್ ವರ್ಕ್ ಮಾಡಿ CPVC ಶಟರ್ಸ್ ಮಾಡಿದ್ದಾರೆ. ಡೋರ್ ಶಟರ್ಸು, ವಿಂಡೋ ಶಟರ್ಸು. ಆ ಕಡೆಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರಿಂದನೇ ಲಿಫ್ಟು ಕೂಡ ಇದೆ. ಈ ಮನೆಗೆ ಗ್ರೌಂಡ್ ಫ್ಲೋರಿಂದನೇ ನಿಮಗೆ ಲಿಫ್ಟು ಕೂಡ ಸ್ಟಾರ್ಟ್ ಆಗುತ್ತೆ. ಸದ್ಯ ಇವರು ಆನ್ ಮಾಡಿಲ್ಲ ಲಿಫ್ಟು. ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯಿತು. ಸೊ ನೀವು ಈ ಥರ ಗ್ರೌಂಡ್ ಫ್ಲೋರಲ್ಲೇ ಒಂದು ರೆಂಟ್ ಪರ್ಪಸ್ ಒಂದು ಮನೆ ಕೂಡ ಇದೆ. ಸೊ ಅದು ನಾವು ಒಳಗಡೆ ಹೋಗಿ ತೋರಿಸೋದಿಲ್ಲ, ಆಚೆ ಕಡೆಯಿಂದ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮಗೆ ನಾರ್ತ್ ಫೇಸಿಂಗಲ್ಲಿ ಒಂದು ರೆಂಟ್ ಹೌಸ್ ಕೂಡ ಇದೆ. ಮತ್ತು ಗ್ರೌಂಡ್ ಫ್ಲೋರಲ್ಲಿ ನೀವು ಈ ಥರ KEB ಮೀಟರ್ಸ್ ಎಲ್ಲ ನೋಡಿ, ಇಲ್ಲಿ ವಾಟರ್ ಕಂಟ್ರೋಲರು, ಸೊ ಸಮ್ದು KEB ಮೀಟರ್ಸ್ಗಳು, ಮತ್ತು ಗ್ಯಾಸ್ ಸಿಲಿಂಡರ್ಗಳು ಯಾವುದು ಮೇಲೆ ತಗೊಂಡೋಗೋ ಏನಿಲ್ಲ ಸಮಸ್ಯೆ. ಇಲ್ಲೇ ಕೆಳಗಡೆ ಗ್ಯಾಸ್ ಪೈಪ್ ಲೈನಿಂಗ್ ಎಲ್ಲ ಕೂಡ ಮಾಡಿದ್ದಾರೆ. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹೋಗೋಣ. ನೋಡಿ, ಈ ಥರ ಎಲ್ಲ ಸ್ಟೆಪ್ಸ್ಗೆಲ್ಲ ಲಪಾತ್ರ ಗ್ರಾನೈಟ್ಸ್ ಹಾಕಿದ್ದಾರೆ. ಆ್ಯಂಟಿಸ್ಕಿಟ್ ಲಪಾತ್ರ ಗ್ರಾನೈಟ್ಸು. ಸೊ ಈ ಥರ ವಾಲ್ ಟೈಲ್ಸ್ ಕೂಡ ಅಪ್ ಟು ನಿಮಗೆ ಫ್ಲೋರು ಸೀಲಿಂಗ್ವರೆಗೂ ಕೂಡ ಈ ಥರ ಸ್ಲ್ಯಾಬ್ ಹಾಕಿದ್ದಾರೆ. ಮೇಂಟೆನೆನ್ಸ್ ಫ್ರೀ ಇರಲಿ ಅಂದ್ಬಿಟ್ಟು ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಈ ಕಡೆ ಬಂದರೆ ನಿಮಗೆ ನೋಡಿ, ಇದು ಟಫನ್ ಗ್ಲಾಸು ಮತ್ತು ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸು. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನೋಡೋಣ. ಇದು ರೀಸೆಂಟಾಗಿ ಕಟ್ಕೊಂಡಿರ್ತಕ್ಕಂಥ ಮನೆ, 2 ಮಂತ್ಸ್ ಕೂಡ ಆಗಿದೆ ಅಷ್ಟೇ. ನೋಡಿ, ಇಲ್ಲಿ ನಿಮಗೆ ಎದುರುಗಡೆ ಬುದ್ಧ ಸ್ಟ್ಯಾಚ್ಯೂ ಇದೆ. ಪೀಸ್ಫುಲ್ ಮನೆ, ತುಂಬ ಶಾಂತವಾಗಿರುತ್ತೆ ಬುದ್ಧ ಇದ್ರೆ. ವಿತ್ ಆರ್ಟಿಫಿಷಿಯಲ್ ಗ್ರಾಸ್ ಇದೆಲ್ಲ ಆರ್ಟಿಫಿಷಿಯಲ್ ಗ್ರಾಸು. ಬುದ್ಧ ಸ್ಟ್ಯಾಚ್ಯೂ ನೋಡಿ. ಫ್ರಂಟಲ್ಲಿ ನಿಮಗೆ ಸೀಲಿಂಗ್ ವರ್ಕ್ ತೋರಿಸ್ತಾ ಇದ್ದೀನಿ. ಈ ಥರ LED ಲೈಟ್ಸು ವಿತ್ ವುಡ್ಡು, ಇದರಲ್ಲಿ ನಿಮಗೆ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಡೋರ್ ಓಪನ್ ಮಾಡಿ ಒಳಗಡೆ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಮನೆಗೆ ಹೋಗೋಣ. ನೋಡಿ, ಇದು CNC ಕಟಿಂಗ್ ಆಗಿರ್ತಕ್ಕಂಥ ಟೀಕುಡ್ ಮೇನ್ ಡೋರು. ಡೋರ್ ಪಕ್ಕದಲ್ಲಿ ನಿಮಗೆ ನೋಡಿ, ಇದು ಬಂದ್ಬಿಟ್ಟು ಸ್ಟೋನ್ ಕ್ಲಾಡಿಂಗ್ ವರ್ಕ್ ಮಾಡಿದ್ದಾರೆ.
ಪಕ್ಕದಲ್ಲಿ ನಿಮಗೆ ಸ್ಟೋನ್ ಕ್ಲಾಡಿಂಗ್ ವರ್ಕು ನೋಡಿ, ನಾನು ತೋರಿಸ್ತಾ ಇರೋದು ಇದೆಲ್ಲ ಸ್ಟೋನ್ ಕ್ಲಾಡಿಂಗ್ ವರ್ಕು. ಟೀಕ್ವುಡ್ ಈಸ್ಟ್ ಫೇಸಿಂಗ್ ಮೇನ್ ಡೋರು ವಿತ್ CNC ಕಟಿಂಗ್. CNC ಕಟಿಂಗ್ ಎಲ್ಲ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಥಂಬ್ ಇಂಪ್ರೆಷನ್ನು. ಬನ್ನಿ ನಾವು ಒಳಗಡೆ ಹೋಗೋಣ. ಸೊ ನೋಡಿ, ನಾನು ಇವಾಗ ನಿಮಗೆ ಲಿವಿಂಗ್ ಹಾಲಿಗೆ ಕರ್ಕೊಂಡು ಬಂದಿದ್ದೀನಿ. ಲಿವಿಂಗ್ ಹಾಲಲ್ಲಿ ಈ ಥರ ನಿಮಗೆ ನೋಡಿ ಸೂಪರ್ ಆಗಿರ್ತಕ್ಕಂಥ ಟೈಲ್ಸ್ ಯೂಸ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ ಮಾತ್ರ. ಸೊ ನಿಮಗೆ ನೋಡಿ, ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ TV ಕ್ಯಾಬಿನೆಟ್ ನೋಡಿ. ನಾನು ಇವಾಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು TV ಕ್ಯಾಬಿನೆಟ್ಟು ನೋಡಿ, ವಿತ್ LED ಲೈಟ್ಸ್ ಎಲ್ಲ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ ಇದು. ಓಕೆ, ಕೆಳಗಡೆ ನಿಮಗೆ ಸ್ಟೋರೇಜ್ ಕೂಡ ಮಾಡಿದ್ದಾರೆ. ಇದೆಲ್ಲ ಅಕ್ರೆಲಿಕ್ ಶೀಟಲ್ಲಿ ಮಾಡಿರೋದು. ಯಾವುದೇ ಥರದ್ದು ಸ್ಕ್ರ್ಯಾಚಸ್ ಏನೂ ಆಗೋದಿಲ್ಲ. ನೋಡಿ, LED ಲೈಟ್ಸ್ ತೋರಿಸ್ತಾ ಇದ್ದೀನಿ. TV ಸ್ಟ್ಯಾಂಡಲ್ಲಿ LED ಲೈಟ್ಸ್. ಓಕೆ ನೋಡಿ, ಇದು ನಿಮಗೆ ತೋರಿಸ್ತಾ ಇರೋದು ಲಿವಿಂಗ್ ಹಾಲಲ್ಲಿ POP ಸೀಲಿಂಗ್ ವರ್ಕು. ಇಂಪೋರ್ಟೆಡ್ ಫ್ಯಾನ್ ಅದು. ಓಕೆ, ಸೊ ನೋಡಿ, ಈ ಕಡೆ POP ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ಒಂದು ನಿಮಗೆ ಬಾಲ್ಕನಿ ಏರಿಯಾ ಇದೆ. ಲಿವಿಂಗ್ ಹಾಲ್ ಪಕ್ಕದಲ್ಲಿ ಒಂದು ಬಾಲ್ಕನಿ ಏರಿಯಾ. ಬನ್ನಿ ನೋಡೋಣ. ನೋಡಿ, ಇದು ನಿಮಗೆ ಬಾಲ್ಕನಿ ಏರಿಯಾ. ಇದಕ್ಕೂ ಕೂಡ ನಿಮಗೆ ಟಫ್ ಅಂಡ್ ಗ್ಲಾಸು ಮತ್ತು ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. CPVCದು ಡೋರು ಅಲ್ಲಿಗೆ. ನೋಡಿ, ಇದು ನಿಮಗೆ ಹೊರಗಡೆ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ನೀವು ಲಿವಿಂಗ್ ಹಾಲಿಂದ ಎಂಟ್ರಿ ಆದರೆ ಲೆಫ್ಟ್ ಸೈಡಲ್ಲಿ ನೋಡಿ, ಇದು ನಿಮಗೆ ಓಪನ್ ಕಿಚನ್ನು. ಬನ್ನಿ ಒಳಗಡೆ ಹೋಗೋಣ. ಅಡುಗೆ ಮನೆ ಒಳಗಡೆ ಹೋಗೋಣ. ಕಿಚನ್ ರೂಮಲ್ಲಿ ನೋಡಿ, ನಿಮಗೆಲ್ಲ ಇದು ಮಾಡ್ಯುಲರ್ ಕಿಚನ್ನು ವಿತ್ ಅಕ್ರೆಲಿಕ್ ಶೀಟ್ ಯೂಸ್ ಮಾಡಿ ಮಾಡ್ಯುಲರ್ ಕಿಚನ್ ನೋಡಿ. ಇದೆಲ್ಲ ನಾನು ತೋರಿಸ್ತಾ ಇರೋದು ಲಾಫ್ಟು, ಡಬಲ್ ಡೋರ್ ಫ್ರಿಡ್ಜು ನೋಡಿ. ಇದು ಓವನ್ ಇಟ್ಕೊಳ್ಳೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ನಿಮಗೆ ಮಾಡ್ಯುಲರ್ ಕಿಚನ್. ಚಿಮ್ನಿ ಇದೆ ನೋಡಿ, ಇಲ್ಲಿ ಚಿಮ್ನಿ ಹಾಬ್ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ 3 ಟ್ಯಾಪ್ ಕಾಣಿಸ್ತಾ ಇದೆ. ಒಂದು ಸೋಲಾರ್ ವಾಟರ್ ಹೀಟರ್ದು ಹಾಟ್ ವಾಟರ್ ಬರುತ್ತೆ, ಒಂದು ಕಾವೇರಿ ವಾಟ್ರು, ಮತ್ತು ಇನ್ನೊಂದು ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟಿದ್ರಲ್ಲ, ಸಿಂಟೆಕ್ಸ್ ಟ್ಯಾಂಕ್ ವಾಟರು. ಸೊ 3 ವಾಟರು ಬರುತ್ತೆ ಇಲ್ಲಿ. ಬನ್ನಿ ನಾವು ನೋಡಿ POP ಸೀಲಿಂಗ್ ವರ್ಕ್ ತೋರಿಸ್ತಾ ಇದ್ದೀನಿ. ಕಿಚನ್ ರೂಮಲ್ಲಿ, ಅಡುಗೆ ಮನೆಯಲ್ಲಿ POP ಸೀಲಿಂಗ್ ವರ್ಕು. POP ಸೀಲಿಂಗ್ ವರ್ಕ್ ಆಯಿತು. ಸೊ ಕಿಚನ್ ಪಕ್ಕದಲ್ಲಿ ನಿಮಗೆ ನೋಡಿ, ಇದು ವಾಶ್ ಬೇಸಿನ್ ಇಟ್ಟಿದ್ದಾರೆ. ವಾಶ್ ಬೇಸಿನ್ ಇಲ್ಲಿ ನೀವು ಒಂದು ಡೈನಿಂಗ್ ಹಾಲ್ ಮಾಡ್ಕೋಬೋದು. ಡೈನಿಂಗ್ ಟೇಬಲ್ ಹಾಕೊಂಡ್ರೆ ಇಲ್ಲಿ ನಿಮಗೆ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಆಗುತ್ತೆ ನೋಡಿ. ಡೈನಿಂಗ್ ಏರಿಯಾದಲ್ಲೂ ಕೂಡ ಈ ಥರ POP ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ CPVCದು ವಿತ್ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಮಸ್ಕಿಟೋ ನೆಟ್ ಕೂಡ ಹಾಕಿದ್ದಾರೆ ನೋಡಿ. ಇದೆಲ್ಲ ಮಸ್ಕಿಟೋ ನೆಟ್ಟು. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಥರ ಸ್ಟ್ಯಾಂಡ್ ಮಾಡಿದ್ದಾರೆ ನೋಡಿ. ಕ್ರಾಕರಿ ಸೆಟ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡು. ಓಕೆ, ಸೊ ನಾನಿವಾಗ ಈ ಲಿವಿಂಗ್ ಹಾಲು ಮತ್ತು ಕಿಚನ್ ಆದಮೇಲೆ ಪಕ್ಕದಲ್ಲೇ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ನಿಮ್ಗೆ ಇಲ್ಲಿಂದ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ವುಡನ್ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಮುಖಾಂತರ ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫಸ್ಟು ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬನ್ನಿ ನೋಡೋಣ. ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್. ಆ್ಯಕ್ಚುಲಿ ಇಲ್ಲೂ ಕೂಡ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ ನೋಡಿ. ಮೇಲ್ಗಡೆ ಸೀಲಿಂಗ್ ವರ್ಕ್ ತೋರಿಸ್ತಾ ಇದ್ದೀನಿ. POP
ಸೀಲಿಂಗ್ ವರ್ಕು. ಮತ್ತು ಈ ಕಡೆ ಒಂದು ಟಿವಿ ಕ್ಯಾಬಿನೆಟ್, ಟಿವಿ ಯೂನಿಟ್ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ನಿಮಗೆ ಟಿವಿ ಕ್ಯಾಬಿನೆಟ್, ಟಿವಿ ಯೂನಿಟ್ಟು. ಸೊ ಬನ್ನಿ ಹೊರಗಡೆ ಹೋಗೋಣ. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ನಿಮಗೆ ಅಪೋಸಿಟಲ್ಲಿ ಒಂದು ಕಾಮನ್ ಟಾಯ್ಲೆಟ್. ಈ ಒಂದು ಫ್ಲೋರ್ಗೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿದರೆ, ಗೀಸರು ಮತ್ತು ಶವರು ಎಲ್ಲ ರೆಡಿ ಇದೆ. ಮತ್ತು ಒಂದು ಕಮೋಡು ನೋಡಿ, ಇಲ್ಲೊಂದು ಕಂಟೈನರ್ ಬಾಕ್ಸ್ ಕೂಡ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಯುಟಿಲಿಟಿ ರೂಮ್ ಥರ ಇದೆ. ಇಲ್ಲಿ ಏನು ಬೇಕಾದ್ರೂ ವಾಶ್ ಮಾಡಿಕೊಂಡು, ಸೊ ನಿಮ್ಮ ಮಾಪ್ ಮಾಡಿದ್ದು ಮತ್ತು ನಿಮ್ಮದು ಬ್ರೂಮ್ ಐಟಮು, ಸೊ ಏನು ಬೇಕಾದ್ರೂ ಇಲ್ಲಿ ಒಂದು ಸ್ಟೋರೇಜ್ ರೂಮ್ ಥರ ಮಾಡಿದ್ದಾರೆ ಇಲ್ಲಿ. ಬನ್ನಿ ನಾವಿವಾಗ ನೋಡಿ, ಇದು ನಿಮಗೆ ಲಿಫ್ಟ್ ಏರಿಯಾ, ಲಿಫ್ಟ್ ರೂಮು ಇದು. ಈ ಒಂದು ಫ್ಲೋರ್ಗೆ ಲಿಫ್ಟು ಕನೆಕ್ಟಿವಿಟಿ ಕೂಡ ಇದೆ. ಇದು ಸ್ಟೇರ್ ಕೇಸ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಇದೆ, ಏನು ಬೇಕಾದ್ರೂ ಮೆಟೀರಿಯಲ್ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಬನ್ನಿ ನಾನು ಇವಾಗ ಫಸ್ಟ್ ಫ್ಲೋರಿಂದ ನಿಮಗೆ ಸೆಕೆಂಡ್ ಫ್ಲೋರ್ ಹೋಗೋಣ. ಇದೆಲ್ಲ ವುಡನ್ ಸ್ಟೆಪ್ಸು, ಕಸ್ಟಮೈಸ್ ಮೇಡ್ ವುಡನ್ ಸ್ಟೆಪ್ಸು. ನೋಡಿ ಇಲ್ಲಿ ಕೂಡ ವುಡನ್ ರೈಲಿಂಗ್ಸೇ ಮಾಡಿದ್ದಾರೆ ವಿತ್ ಟಫ್ ಆ್ಯಂಡ್ ಗ್ಲಾಸು. ಆಪೋಸಿಟಲ್ಲಿ ನಿಮಗೆ ವೆಂಟಿಲೇಷನ್ ಇರಲಿ ಅಂದ್ಬಿಟ್ಟು ನೋಡಿ, ಈ ಥರ ಗ್ಲಾಸ್ ಪಾರ್ಟಿಷನ್ ಹಾಕಿ ಗ್ಲಾಸ್ ವಿಂಡೋಸ್ ಮಾಡಿದ್ದಾರೆ. ಬನ್ನಿ ನಾವಿವಾಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ನೋಡಿ, ಸೆಕೆಂಡ್ ಫ್ಲೋರಿಗೆ ಬಂದಿದ ತಕ್ಷಣ ನಿಮಗೆ ಆಪೋಸಿಟಲ್ಲಿ ಎದುರುಗಡೆ ಲಿಫ್ಟ್ ರೂಮ್ ಇದೆ. ನೋಡಿ, ಇಲ್ಲಿ ಒಂದು ಫ್ಯಾನ್ಸಿ ಲೈಟ್ ಹಾಕಿದ್ದಾರೆ. ಸೊ ನಾನಿವಾಗ ಈ ಒಂದು ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಂ, ಈ ಒಂದು ಫ್ಲೋರಲ್ಲಿ ಬೆಡ್ರೂಮ್ ಇದೆ. ಬೆಡ್ರೂಮ್ ಬಂದಿದ್ದೀನಿ. ನೋಡಿ, ಇಲ್ಲಿ ಕೂಡ ನಿಮಗೆ ಸೀಲಿಂಗ್ ವರ್ಕ್ ಎಲ್ಲ ತುಂಬ ಫ್ಯಾನ್ಸಿಯಾಗಿ ಸಖತ್ತಾಗಿ ಫ್ಯಾಬ್ಯುಲಸ್ ಆಗಿ ಮಾಡಿದ್ದಾರೆ. POP ವರ್ಕು. ಇಲ್ಲಿಗೂ ಕೂಡ ಒಂದು ಟಿವಿ ಯೂನಿಟ್, ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಇದು ಟಿವಿ ಕ್ಯಾಬಿನೆಟ್ಟು, LED ಲೈಟ್ಸು. ಆ್ಯಂಡ್ ದೆನ್ ನೋಡಿ, ಇದು ವಾರ್ಡ್ರೋಬ್ಸು ಎಲ್ಲ. ಇದಕ್ಕೆ ಎಲ್ಲ ನಿಮಗೆ ಅಕ್ರೆಲಿಕ್ ಶೀಟ್ ಥರದೇ ಯೂಸ್ ಮಾಡಿದ್ದಾರೆ. ಎಲ್ಲೂ ನಿಮಗೆ ಗಲೀಜಾಗಲ್ಲ. ಸೀಲಿಂಗ್ ವರ್ಕ್ ಇದೆಲ್ಲ. ಸೊ ನಮಗೆ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ವೆಟ್ ಏರಿಯಾ, ಡ್ರೈ ಏರಿಯಾ, ಗ್ಲಾಸ್ ಪಾರ್ಟಿಷನ್ ಹಾಕಿ ಡ್ರೈ ಆ್ಯಂಡ್ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಕಮೋಡು, ವಾಶ್ ಬೇಸಿನ್ ವಿತ್ ಕಂಟೈನರ್ ಬಾಕ್ಸ್. ಸೊ ವಾಲ್ ಟು ನಿಮಗೆ ನೋಡಿ ಈ ಥರ 10 ಫೀಟ್ವರೆಗೂ ಸ್ಲ್ಯಾಬ್ ಹಾಕಿದ್ದಾರೆ. ಮೇಂಟೆನೆನ್ಸ್ ಫ್ರೀ ಆಗಿರಲಿ ಅಂದ್ಬಿಟ್ಟು ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಗೀಸರ್ ಕೂಡ ಫಿಕ್ಸ್ ಆಗಿದೆ. ಇದೆಲ್ಲ ಗ್ಲಾಸ್ ಸ್ಲೈಡಿಂಗ್ ಡೋರ್ಸ್. ನೋಡಿ, ಇದೆಲ್ಲ ಬ್ರಾಸ್ ಐಟಮ್ ಯೂಸ್ ಮಾಡಿದ್ದಾರೆ. ಡೋರ್ಸ್ಗೆ, ಹ್ಯಾಂಡಲ್ಸ್ಗೆಲ್ಲ ಬ್ರಾಸ್ ಐಟಮ್ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಬೆಡ್ರೂಮ್ಗೆ ಪಕ್ಕದಲ್ಲಿ ಒಂದು ಬಾಲ್ಕನಿ ಏರಿಯಾ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ, ನಿಮಗಿದು ಬಾಲ್ಕನಿ ಏರಿಯಾ. ಇದು ಬಂದ್ಬಿಟ್ಟು ನಿಮಗೆ ಬಾಲ್ಕನಿ ಏರಿಯಾ. ಸೊ ಇಲ್ಲೂ ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲು ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಹಾಕಿ ರೈಲಿಂಗ್ಸ್ ಮಾಡಿದ್ದಾರೆ. ಸೊ ಬೆಡ್ರೂಮಿಂದ ನಾವು ಹೊರಗಡೆ ಬಂದರೆ ಇಲ್ಲೊಂದು ಪೂಜಾ ಹಾಲ್ ಇದೆ. ಪೂಜಾ ರೂಮ್ ಅಲ್ಲ, ಇದು ಪೂಜಾ ಹಾಲ್. ಇದು ಟೋಟಲ್ ಆಗಿ ನಿಮಗೆ ಪೂಜಾ ಹಾಲ್. ಇದು ನೋಡಿ, ಇದೆ ನಿಮಗೆ ಈಸ್ಟ್ ಫೇಸಿಂಗು. ನಾನು ಇವಾಗ ನಿಮಗೆ ಪೂಜಾ ರೂಮ್ ತೋರಿಸ್ತೀನಿ. ನೋಡಿ, ಪೂಜಾ ಹಾಲ್ ಇದು. ನೋಡಿ, ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಪೂಜಾ ಹಾಲ್. ಇದು ನೋಡಿ, ಮೇಲ್ಗಡೆ ನಿಮಗೆ ಸ್ಕೈಲೈಟ್ ಏರಿಯಾ ಇದೆ, ಅಂದರೆ ಓಪನ್ ಟು ಟೆರೆಸ್.
ಟಫನ್ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ, ಓಪನ್ ಟು ಟೆರೇಸು. ಮೇಲ್ಗಡೆ ದೇವ್ರ ಮನೆ ಮೇಲ್ಗಡೆ ಯಾರು ನಡೆದಾಡಬಾರ್ದು ಅಂತ ಸೊ ಓಪನ್ ಆಗಿ ಬಿಟ್ಟಿದ್ದಾರೆ. ಇದು ಪೂಜಾ ಹಾಲು. ಬನ್ನಿ ಒಳಗಡೆ ಹೋಗೋಣ. ನೋಡಿ ವೆಂಕಟೇಶ್ವರ ಮೂರ್ತಿ, ವೆಂಕಟೇಶ್ವರ ಸ್ವಾಮಿದು ಫೋಟೋ ಇಟ್ಟಿದ್ದಾರೆ ಇವರು ವಿತ್ LED ಲೈಟ್ಸ್. ನೋಡಿ ಯಾವ ಥರ ಸೂಪರ್ ಆಗಿದೆ ದೇವ್ರ ಮನೆ. ವೈಟ್ ಕಲರ್ದು ಬಾಕ್ಸ್ ಮಾಡಿದ್ದಾರೆ, ಫುಲ್ ಎಲ್ಲ ವೈಟ್. ಸೊ ಕಾರ್ನರ್ಗೆಲ್ಲ ನಿಮಗೆ ಗೋಲ್ಡನ್ ಬಾರ್ಡ್ರು ಬೀಡಿಂಗ್ ಏನೋ ಹಾಕಿದ್ದಾರೆ. ಮೇಲ್ಗಡೆ ಕಳಶಗಳಿದೆ. ಮತ್ತು ಇಲ್ಲಿ ನಿಮಗೆ ನೋಡಿ ವೈಟ್ ಕಲರ್ದು ಸ್ಲ್ಯಾಬ್ ಹಾಕಿ ಸುತ್ತು ಬಾಕ್ಸ್ ಟೈಪ್ ಮಾಡಿದ್ದಾರೆ. ಇದು ವಾಟರ್ ಪ್ರೂಫ್ ಇದ್ರೆ ನಿಮಗೆ ಸುತ್ತು ನೀರು ಬೇಕಾದ್ರೆ ಹಾಕ್ಬೋದಾಗಿತ್ತು. ಐ ಥಿಂಕ್ ವಾಟರ್ ಪ್ರೂಫ್ ಇದೆಯಲ್ಲೂ ಗೊತ್ತಿಲ್ಲ ನನಗೆ. ವಾಟರ್ ಪ್ರೂಫ್ ಇದ್ರೆ ನೀರು ಬೇಕಾದ್ರೆ ಹಾಕ್ಬೋದು. ಇಲ್ಲಿ ಸುತ್ತು ನೀರು ಇರುತ್ತೆ, ವಾಟರ್ ಪ್ರೂಫ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಪಕ್ಕದಲ್ಲೆಲ್ಲ ಗೋಡೆಗೆ ಅಟ್ಯಾಚ್ ಆಗಿದೆ. ಸೊ ಇದಿಷ್ಟು ಪೂಜಾ ಮನೆ ಆಯಿತು. ನೋಡಿ ಪೂಜಾ ಮಾಡೋ ಟೈಮಲ್ಲಿ ನಿಮಗೆ ಮಿನಿಮಮ್ ಒಂದು 30 ಜನ ಇಲ್ಲಿ ಕೂತ್ಕೋಬೋದು, ಅಷ್ಟು ದೊಡ್ಡದಾಗಿ ಹಾಲಿದೆ ಪೂಜಾ ರೂಮ್ ಮುಂದಗಡೆ. ನೋಡಿ ಇದೆಲ್ಲ CNC ಫಾಲ್ ಸೀಲಿಂಗ್ ವರ್ಕು, CNC ಫಾಲ್ ಸೀಲಿಂಗ್ ವರ್ಕ್ ನೋಡಿ ಇಲ್ಲಿ. ಇದು ಕೂಡ ನಿಮಗೆ ಇಂಪೋರ್ಟೆಡ್ ಫ್ಯಾನ್. ಆನ್ ಮಾಡಿದ ತಕ್ಷಣ ರೆಕ್ಕೆಗಳು ಅದ್ರದ್ದು ವಿಂಗ್ಸು ಓಪನ್ ಆಗುತ್ತೆ. ಓಕೆ, ಮತ್ತು ಇಲ್ಲೊಂದು ಬೆಡ್ರೂಮ್ ಇದೆ. ಈ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮು. ನೋಡಿ ಡೋರ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಲ್ಯಾವಿಶ್ ಆಗಿ ಅವ್ರಿಗೆ ಓನ್ ಆಗಿರೋದಕ್ಕೆ ಅಂತ ಮಾಡ್ಕೊಂಡಿದ್ದಂಥ ಮನೆ. ಅವರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಈಗ ಸೇಲ್ ಮಾಡ್ತಾ ಇದ್ದಾರೆ ಅವರು. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಈ ಫ್ಲೋರಲ್ಲಿ ಇರ್ತಕ್ಕಂಥ ಸೆಕೆಂಡ್ ಬೆಡ್ರೂಮು. ಇದೆಲ್ಲ POP ಸೀಲಿಂಗ್ ವರ್ಕು. ವಾರ್ಡ್ರೋಬ್ ಏರಿಯಾ ನೋಡಿ, ಇದು ವಾರ್ಡ್ರೋಬ್ಸು. ಪರ್ಪಲ್ ಕಲರ್ ಅಂಡ್ ವೈಟ್ ಕಲರ್ ಯೂಸ್ ಮಾಡಿದ್ದಾರೆ. ನೋಡಿ ಇದು ಕಾಟು. ನೋಡಿ ಇಲ್ಲೆಲ್ಲ ಬಾಕ್ಸ್ ಥಿಂಗ್ಸ್ ಏನು ಬೇಕಾದ್ರೂ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಮಾಡಿದ್ದಾರೆ. ಮತ್ತು ಈ ಒಂದು ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ನೋಡೋಣ. ಈ ಒಂದು ಬಾತ್ರೂಮ್ಗೂ ಕೂಡ ಅಟ್ಯಾಚ್, ಈ ಒಂದು ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ ಇದು ನಾನು ತೋರಿಸ್ತಾ ಇರೋದು ಬಾತ್ರೂಮು. ಸೊ ಇಲ್ಲಿ ಹೊರಗಡೆ ಬಂದರೆ ನಿಮಗೆ ವಾಶ್ ಬೇಸಿನ್ನು ಅಂಡ್ ದೆನ್ ಮಿರರ್ ಕೂಡ ಇದೆ. ಇಲ್ಲಿಗೂ ಕೂಡ ನಿಮಗೆ POP ವರ್ಕ್ ಮಾಡಿದ್ದಾರೆ. ಓಕೆ, ಸೊ ನಾನೀಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ನೋಡಿ ಇದೇ ನಮಗೆ ಪೂಜಾ ಹಾಲ್ಗೆ ಒಂದು ಅಟ್ಯಾಚ್ ಆಗಿ ಬಾಲ್ಕನಿ ಸ್ಪೇಸ್ ಬೇರೆ ಇದೆ. ಬನ್ನಿ ನೋಡೋಣ ಬಾಲ್ಕನಿ ಸ್ಪೇಸು. ನೋಡಿ ತುಂಬ ದೊಡ್ಡದಾಗಿ ಬಾಲ್ಕನಿ ಸ್ಪೇಸ್ ಇದೆ. ನೋಡಿ ಇಲ್ಲಿ ನಿಮ್ಗೆ ಇಷ್ಟು ದೊಡ್ಡದಾಗಿ ಒಂದು ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಏನು ಬೇಕಾದ್ರೂ ಪಾಟ್ಗಳು ಬೇಕಾದ್ರೆ ಇಟ್ಕೋಬೋದು. ಈ ಏರಿಯಾದಲ್ಲಿ ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳು ಇಟ್ಕೋಬೋದು. ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ ಬೇಸಿನ್ ಇದೆ. ಇಲ್ಲಿ ಏನೇ ಒಂದು ಫಂಕ್ಷನ್ ಆದಾಗ ಇಲ್ಲಿ ಸುಮಾರು ಜನ ಕೂತ್ಕೋಬೋದು. ಇಷ್ಟು ದೊಡ್ಡದು ಬಾಲ್ಕನಿ ಏರಿಯಾ ದೇವ್ರ ಮನೆ ಹತ್ರ. ಓಕೆ, ನೆಕ್ಸ್ಟ್ ಈ ಫ್ಲೋರಿಂದ ನಾವು ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಇಲ್ಲೂ ಕೂಡ ಸೇಮ್ ವುಡನ್ ಸ್ಟೇರ್ ಕೇಸೇ ಮಾಡಿದ್ದಾರೆ. ಸೇಮ್ ವುಡನ್ ರೈಲಿಂಗ್ಸು ಮತ್ತು ಟಫನ್ ಗ್ಲಾಸು. ನೋಡಿ ಇಲ್ಲಿಗೂ ಕೂಡ ಗ್ಲಾಸ್ ವಿಂಡೋಸು ವೆಂಟಿಲೇಷನ್ಗೆ ಅಂತ. ಬನ್ನಿ, ನಾನೀಗ ನಿಮಗೆ ಥರ್ಡ್ ಫ್ಲೋರಿಗೆ ಕರ್ಕೊಂಡು ಬಂದಿದ್ದೀನಿ.
ನೋಡಿ ಥರ್ಡ್ ಫ್ಲೋರಲ್ಲೂ ಕೂಡ ನಿಮಗೆ ಲಿಫ್ಟು ಬರುತ್ತೆ. ನೋಡಿ ಇದು ಲಿಫ್ಟ್ ಏರಿಯಾ. ಈ ಥರ ಎಲ್ಲ ಲೈಟ್ಸ್ ಹಾಕಿದ್ದಾರೆ. ಬನ್ನಿ ನಾವು ಇಲ್ಲೊಂದು ಹೋಮ್ ಥಿಯೇಟರ್ ರೂಮ್ ಇದೆ ನೋಡೋಣ. ಹೋಮ್ ಥಿಯೇಟರ್ ರೂಮ್ ಇದು ನೋಡಿ. ನಾನಿವಾಗ ನಿಮಗೆ ಹೋಮ್ ಥಿಯೇಟರ್ ರೂಮ್ಗೆ ಕರ್ಕೊಂಡು ಬಂದಿದ್ದೀನಿ. ಸುತ್ತು ನಿಮಗೆ ಈ ಥರ ವಾಲ್ಸ್ ಮಾಡಿ LED ಲೈಟ್ಸ್ ಹಾಕಿದ್ದಾರೆ ನೋಡಿ. ಇದು ನಿಮಗೆ ಸೀಲಿಂಗ್ ವರ್ಕು. ನಿಮಗೆ ಹೋಮ್ ಥಿಯೇಟ್ರದ್ದು ಸ್ಕ್ರೀನ್ ಬಂದ್ಬಿಟ್ಟು ನೋಡಿ ಆ ವಾಲಲ್ಲಿ ಬರುತ್ತೆ. ನೋಡಿ ಇವರು ಬಂದ್ಬಿಟ್ಟು ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳಿವರು. ನೋಡಿ ಇಲ್ಲಿ ಅಪ್ಪು ಬಾಸ್ ಅವ್ರದ್ದು ಫೋಟೋ ಫ್ರೇಮ್ ಇಟ್ಟಿದ್ದಾರೆ ಹೋಮ್ ಥಿಯೇಟ್ರಲ್ಲಿ. ನೋಡಿ ಇಲ್ಲಿ ಒಂದಿದೆ ಸೆಕೆಂಡು, ಇದು ಕೂಡ ಅಪ್ಪು ಬಾಸ್ ಅವ್ರದ್ದು ಫೋಟೋ ಫ್ರೇಮ್ ಹೋಮ್ ಥಿಯೇಟರ್ ರೂಮಲ್ಲಿ ಇಟ್ಟಿದ್ದಾರೆ. ಇದಿಷ್ಟು ಈ ಹೋಮ್ ಥಿಯೇಟರ್ದು ಡೀಟೇಲ್ಸ್ ಆಯಿತು. ಬನ್ನಿ ನಾವಿವಾಗ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ಲಾಂಡ್ರಿ ರೂಮ್ ಅಂತ ಮಾಡಿದ್ದಾರೆ. ಲಾಂಡ್ರಿ ರೂಮ್ ಬನ್ನಿ ಹೋಗೋಣ. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಈ ಒಂದು ಫ್ಲೋರ್ಗೆ ಕಾಮನ್ ಟಾಯ್ಲೆಟ್ ಬೇಕಾದ್ರೂ ಆಗುತ್ತೆ, ಅಥವಾ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಇವರು ಸದ್ಯ. ನೋಡಿ ಇದು ವಾಷಿಂಗ್ ಮಿಷಿನ್ನು, ಮತ್ತು ಒಂದು ಮಿರರ್ ಕೂಡ ಇಟ್ಟಿದ್ದಾರೆ, ಶವರು. ತುಂಬ ಚೆನ್ನಾಗಿದೆ ಮನೆ. ಸೊ ಇದು ಲಾಂಡ್ರಿ ರೂಮ್ ಆಯಿತು. ಸೊ ನನಗೆ ಇಲ್ಲೊಂದು ಡೋರ್ ಕಾಣ್ತಾ ಇದೆ. ಡೋರಿಂದ ಹೊರಗಡೆ ಹೋದರೆ ಏನಿದೆ ನೋಡೋಣ. ಅವಾಗಲೇ ನಿಮಗೆ ತೋರಿಸಿದ್ದಲ್ಲ, ದೇವ್ರ ಮನೆ ಮೇಲ್ಗಡೆ ಯಾವುದೇ ಫ್ಲೋರ್ ಇಲ್ಲ, ಡೈರೆಕ್ಟು ಸನ್ಲೈಟಿಗೆ ಸ್ಕೈಲೈಟ್ಗೆ ಗ್ಲಾಸ್ ಹಾಕಿದ್ದಾರೆ, ಟಫನ್ ಗ್ಲಾಸ್ ಹಾಕಿದ್ದಾರೆ ಮೇಲ್ಗಡೆ ಟಾಪಲ್ಲಿ. ಸೊ ನಿಮಗಿದು ಓಪನ್ ಇದೆ. ಓಕೆ, ಸೊ ನಾನಿವಾಗ ನಿಮಗೆ ಈ ಫ್ಲೋರ್ದು ಡೋರು ಇದೆ ಒಂದು ಓಪನ್ ಮಾಡಿ ಹೊರಗಡೆ ಹೋದರೆ, ಸೊ ಇದೆಲ್ಲ ಓಪನ್ ಟೆರೇಸ್ ಏರಿಯಾ ಇದು. ನೋಡಿದ್ದು ನಿಮಗೆ ಓಪನ್ ಟೆರೇಸ್ ಏರಿಯಾ. ಈವ್ನಿಂಗ್ ಟೈಮು ಆರಾಮಾಗಿ ಚಿಲ್ಔಟ್ ಆಗ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಓಪನ್ ಟೆರೇಸ್ ಏರಿಯಾ. ಮೇಲ್ಗಡೆ ನಿಮಗೆ ಇವಾಗ ನನಗಿಲ್ಲಿ ಮಳೆ ಬರ್ತಾ ಇದೆ, ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ. ಮೇಲ್ಗಡೆ ಕೂಡ ಒಂದು ಸ್ಟೋರ್ ರೂಮ್ ಇದೆ, ಪ್ಲಸ್ ನಿಮಗೆ ಸಿಂಟೆಕ್ಸು, ಸೋಲಾರ್ ವಾಟರ್ ಹೀಟರ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ.